ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಆಸ್ ಇಟ್ ಈಸ್ ನನ್ನ ಸಿಟಿ ಲೈಟ್ಗಳನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಆಸೆ. ಸೊ ಎಲ್ಲ ಲೈಟ್ಗಳು ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ ಬರಲಿ ಅಂತ ಕೇಳ್ಕೊತೀನಿ. ಹೀರೋ ಹೀರೋಯಿನ್ ಮಾತ್ರ ಇರಲಿ, ಮಿಕ್ಕಿದವರೆಲ್ಲ ಬರಲಿ. ಯಾಕೆ ಅವ್ರು ದೊಡ್ಡ ದೊಡ್ಡ ಲೈಟ್ ಅವರು. ನಮಗೆ ಯಾವಾಗಲೂ ಹೊಸ ಕಲಾವಿದರನ್ನ ತರೋ ಹುಮ್ಮಸ್ಸು ಮತ್ತೆ ಯಾವಾಗ ಆಸೆ, ಇದೆರಡರ ಮಧ್ಯೆನೇ ಸಿನಿಮಾ ಮಾಡ್ತಾ ಇರ್ತೀನಿ, ಇಷ್ಟಪಡ್ತಾ ಇರ್ತೀನಿ ನಾನು. ಸೊ ಹಾಗಾಗಿ ಈ ಸರಿ ಎಲ್ಲ ಒಂದಷ್ಟು ಹೊಸ ಪ್ರತಿಭೆಗಳು, ಅಂದರೆ ಹೊಸ ಲೈಟ್ಸು, ಇವ್ರ ಲೈಫೆಲ್ಲ ದೊಡ್ಡ ದೊಡ್ಡ ಲೈಟ್ಗಳಾಗಿ ದಾರಿ ಕಾಣ್ತಾ ಇರಲಿ ಅನ್ನೋ ಆಸೆ. ನಾವೆಲ್ಲ ಅಳುಬರಿದ್ದೀವಿ, ನಾನು, ಶಿವಸೇನಾ, ಗಿರಿ, ಮಾಸ್ತಿ, ನಾವೆಲ್ಲ ಅಳುಬರು. ಒಂದಷ್ಟು ಹೊಸ ಲೈಟ್ಸ್ಗಳನ್ನ ಇಟ್ಟಿದ್ದೀವಿ ಇಲ್ಲಿ. ಸೊ ನೀವು ಒಬ್ಬೊಬ್ಬರೇ ಪರಿಚಯ ಮಾಡ್ಕೊಂಡು ತುಂಬ ಚಿಕ್ಕದಾಗಿ ಮಾತಾಡಿ ಮುಗಿಸೋಣ, ಸಾಂಗ್ ರಿಲೀಸ್ ಮಾಡ್ಬೋದು. ಹಾಯ್, ನಾನು ಭುವನ ಅಂತ. ಸೊ ವಿಜಯನ ನನಗೆ ಪೊಲೀಸ್ ಪಾರ್ಟ್ ಕೊಟ್ಟಿದ್ದಾರೆ. ಅವೆಲ್ಲ ಹೇಳೋದಿಲ್ಲ ನೀನು. ನಾನು ನಿಮ್ಗೆ ಹೇಳ್ದ ಪೊಲೀಸು, ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಹೇಳೋ ಅಂತ ನೋಡ್ದ ನೀನು. ಸರ್ ಮತ್ತೆ ಹೇಳ್ಬಿಟ್ಟು ಏನೇನು ಹೇಳಬೇಕು ಅಂತ ಅದನ್ನ ತಿರುಪತಿ ಹೇಳ್ಬಿಡ್ತೀವಿ. ನಿನ್ ಕ್ಯಾರೆಕ್ಟರ್ ಹೇಳ್ಬೇಡ ಅಷ್ಟೇ. ಅಷ್ಟೇ, ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವನಿತಾ. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ನಮಗೆ ಜಾಗ ಇಲ್ಲ ಅಂತ ಹೇಳಿದಾಗ ದೊಡ್ಡ ಅರಮನೆ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ವೆಲ್ಕಮ್ ಟು ಯು ಆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ ಕೃಷ್ಣ. ನಾನು ಕೂಡ ರಂಗಭೂಮಿ ಕಲಾವಿದೆ. ಆ್ಯಂಡ್ ವಿಜಯ್ ಸರ್ಗೆ ರಂಗಭೂಮಿ ಅಂದರೆ ತುಂಬ ಪ್ರೀತಿ. ರಂಗಭೂಮಿಗೂ ಅಷ್ಟೇ ಸರ್, ನೀವಂದರೆ ತುಂಬ ಪ್ರೀತಿ. ಬಿಕಾಸ್ ತುಂಬ ಜನಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕಾಯ್ತಾ ಇರಿ, ವಿ ವಿಲ್ ಕಮ್ ಸೂನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿ ಅಂತ. ಅಣ್ಣ ಜೊತೆಲಿ ಇದು 3ನೇ ಸಿನಿಮಾ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಎಲ್ಲ ಜಾಲಿ. ಎಲ್ರಿಗೂ ನಮಸ್ಕಾರ. ನನಗೂ ಈ ವಿಜಯ್ ಸರ್ ಜೊತೆಲಿ ಇದು 3ನೇ ಪಿಕ್ಚರು. ಇದನ್ನ ಹೇಳಕ್ಕ ಕರೆದೆ ಸಿಟಿ ಲೈಟ್ಸ್ ಹೇಳೋಣ, ಹೇಳ ಚಿಕ್ಕ. ಇಲ್ಲ ಸರ್, ಹಂಗೆ ಅಲ್ಲಿ ತಾನೇ ಬರ್ಬೇಕು. ಒಂದು ಸ್ಟೆಪ್ಪಿಂದ ತಾನೇ 4ನೇ ಸ್ಟೆಪ್ ಬರೋಕ್ಕೆ. ಹಂಗಾಗಿ ಇದು 3ನೇ ಪಿಕ್ಚರು. ನನಗೂ ಇದ್ರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟವ್ರೆ, ತುಂಬ ಚೆನ್ನಾಗಿದೆ. ರಿಪೀಟ್ ಆಯ್ತು. ನಮಸ್ತೆ, ಯುಗ ಚಂದ್ರು ಅಂತ. ಈ ಸಿಟಿ ಲೈಟ್ಸ್ ಸುಮಾರು ಜನ ಹೊಸೊಬ್ಬರಿಗೆ ಸನ್ಲೈಟ್ ಆಗುತ್ತೆ. ಸೊ ಎಲ್ಲ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ನೆಕ್ಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫೈಟ್ ಮಾಸ್ಟರ್ ವಿನೋದ್. ಫೈಟ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೆ. ಸಿಟಿ ಲೈಟ್ಸ್ ಆಗಿ ಒಂದು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ತಿಲಕ್ ರಾಜ್ ಅಂತ. ದುನಿಯಾ ವಿಜಯ್ ಸರ್ಗೆ ತುಂಬ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ವಾದಿರಾಜ್ ಅಂತ. ಅಣ್ಣ ಒಂದು ಒಳ್ಳೆಯ ಪಾತ್ರ ಕೊಟ್ಬಿಟ್ಟು ಖುಷಿಪಡಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಸರ್. ನಂದು ಗಿರಿಯವರು ತುಂಬಾ ಹಳೆ ಸಂಬಂಧ ಮತ್ತೆ ಸ್ನೇಹ ಪ್ರೀತಿ. ಇದು ಸಂಗೀತದ ಇದಾಗಿರೋದ್ರಿಂದ ಹಾಗಾಗಿ ಬರೀ ಪರಿಚಯ ಮಾಡ್ಕೊಳ್ಳೋ ಆಸೆ ನಮ್ಗೆ. ಕುಮಾರ, ಸುಮ್ಮನೆ ಚಿಕ್ಕದಾಗಿ ಹೇಳಿ ಸಾಕು ನೀನು. ನನ್ನ ಹೆಸರು ಕುಮಾರ್ ಅಂತ. ಈ ಸಿನಿಮಾಯಿಂದ ಮೆಜೆಸ್ಟಿಕ್ ಕುಮಾರ್ ಆಗಿದ್ದೀನಿ. ಸಿಟಿ ಲೈಟ್ಸ್ ಆಡಿಯೋ ಲಾಂಚ್ ಇದೆ, ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ದೊಡ್ಡ ವಿಷಯ ಏನು ಅಂದರೆ, ವಿನಯ್ ಸರ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಅದು ಇಷ್ಟೇ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು ವೆರಿ ಮಚ್. ಈ ಸರ್ತಿ ಸಿಟಿ ಲೈಟ್ಸ್ಗೆ ನನಗೆ ವಿಕ್ರಮ್ ಅಂತ ಫುಲ್ ಹೆಸರು ಹೇಳಿ ಸರ್, ಜಲ್ದಿ ಸಾಂಗ್ ರಿಲೀಸ್ ಮಾಡಬೇಕು. ವಿಕ್ರಮ್ ಮಾರಿಯಾ ಅಂತ ಅವರು ಮಾತಾಡೋದು ಕಡಿಮೆ.
ಸಿಕ್ಕಿರೋದೇ ನಮ್ಮ ಭಾಗ್ಯ. ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀವಿ ಸಿನಿಮಾನ. ಒಳ್ಳೇದಾಗಲಿ, ಇದೇ ನನ್ನ ಆಶೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಈಗ ಸಾಂಗ್ ರಿಲೀಸ್ ಮಾಡೋಣ. ನನಗೊಂದಷ್ಟು ಹೊಸ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಆ ಕ್ಲೋಸ್ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾ ಅವ್ರ ಕೈಯಲ್ಲಿ ಸಾಂಗ್ ರಿಲೀಸ್ ಮಾಡಬೇಕು ಅಂತ ಆಸೆ. ಅವರು ತುಂಬ ಜಾಸ್ತಿ ಓದ್ಕೊಂಡು ಸುಸ್ತಾಗಿದ್ದಾರೆ. ಬಂದ್ರಪ್ಪ ಇಲ್ಲ, ನನ್ನ ಹೊಸ ಫ್ರೆಂಡ್ಸ್ ಇವರು, ನಂದು ಮನೆ ಹತ್ರ ಫ್ರೆಂಡ್ಸ್ ಆಗಿರೋರು. ಯಾವಾಗಲೂ ಕೇಳ್ತಾರೆ ನೆಕ್ಸ್ಟ್ ಸಿನಿಮಾ ಯಾವುದು, ನೆಕ್ಸ್ಟ್ ಸಾಂಗ್ ಯಾವುದು, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರಿಗೆ ಹೇಳಿದೆ ನಾಳೆ ಬನ್ನಿ ಒಂದು ಸಾಂಗ್ ರಿಲೀಸ್ ಮಾಡಿಸ್ತೀನಿ ಅಂತ. ಸೊ ಈಗ ನೀವೇ ಸಾಂಗ್ ರಿಲೀಸ್ ಮಾಡ್ಬೇಕಣ್ಣ. ನೀವೇ ಏನು ಹೇಳ್ಬೇಕು ಅದಕ್ಕೆ ಪ್ರವೀಣ್? ಸಾಂಗ್ ಲಾಂಚ್ ಅಂತ ಹೇಳ್ಬೇಕು. ಸಿಟಿ ಲೈಟ್ಸ್ ಸಾಂಗ್ ಲಾಂಚ್ ಅಂತ ಹೇಳ್ತೀರಾ? ಆಯ್ತು, ಎಲ್ಲರೂ ಒಟ್ಟಿಗೆ ಹೇಳಬೇಕು. ಸಿಟಿ ಲೈಟ್ಸ್ ಸಾಂಗ್ ಲಾಂಚ್. ರೆಡಿ? 1 2. ಬಾವ ಬಾವ ಹೇಳಪ್ಪ. ಬಾವ ಬಾವ ಸಾಂಗ್ ಲಾಂಚ್ ಅಂತ ಹೇಳ್ತೀರಾ? ಓಕೆ, ರೆಡಿ? ಥ್ಯಾಂಕ್ ಯು. ಬಾ ಹಾಕಪ್ಪ, ಒಳ್ಳೆ ಸೌಂಡ್ ಅಲ್ಲಿ. ಥ್ಯಾಂಕ್ ಯು. ಅಪ್ಪ ಆ ಕಡೆ ಲೈಟಾಗಿ ಕಾಣ್ತಾ ಇಲ್ಲ. ಎಸ್, ಪ್ರಾಮಾಣಿಕವಾಗಿ ಯಾರ್ಯಾರು ಚೆನ್ನಾಗಿದೆ ಕೈ ಎತ್ತಿ ನೋಡೋಣ. ಓ 85 90 95. ಓಕೆ, 100 ಇದೆಯಪ್ಪ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಆಗತ್ತೆ ತಿಳಿದಂಗೆ ನಾನು ಸಲಗ, ಭೀಮಾ ಮತ್ತು ಸಿಟಿ ಲೈಟ್ಸ್ ನಾನು ಮಾಡುವಂಥ ಯಾವುದೇ ನಿರ್ದೇಶನದ ಸಿನಿಮಾ ಆಗಲಿ ಹೊಸಬರಿಗೆ ಮತ್ತು ಅದು ಕಷ್ಟಪಡ್ತಿರೋರಿಗೆ ಅವಕಾಶ ಮಾಡಿಕೊಡೋದು ಯಾವಾಗಲೂ ನನ್ನ ಅಭ್ಯಾಸ. ನನ್ನಂಗೆ ಇನ್ನೊಬ್ಬರು ಕಷ್ಟಪಡೋರು ಮೇಲೆ ಬರಬೇಕು ಅನ್ನೋ ಆಸೆಗೆ. ಸೊ ಹಂಗಾಗಿ ಈ ಸರ್ತಿ ನಾನು ಸಲಗ ಮಾಡಿದಾಗ ಯಲ್ಲಾಪುರದಿಂದ ಸಾಂಗ್ಸ್, ಅಲ್ಲಿಂದ ಟ್ರೈಬಲ್ ಸಾಂಗ್ ತೊಗೊಂಬಂದಿದ್ದೆ. ಭೀಮಾ ಮಾಡಿದಾಗ ನಾಗರಹೊಳೆಯಿಂದ ಒಂದು ಸಾಂಗ್ ತಂದಿದ್ದೆ. ಈ ಸರ್ತಿ ಏನು ಸಾಂಗ್ ಮಾಡಬೇಕು, ಯಾವ ಥರದ್ದೇನೋ ಹೊಸದೊಂದು ಸಾಂಗ್ ಕ್ರ್ಯಾಕ್ ಮಾಡಬೇಕಲ್ಲ ಅನಿಸಿದಾಗ ನನಗನ್ಸಿದ್ದು ನಮ್ಮ ತಾಲೂಕಿನ ಪ್ರತಿಭೆ, ನಮ್ಮ ತಾಲೂಕಲ್ಲೇ ನಾವು ಬೆಳೆದು ಬಂದಂಥ ಸುತ್ತಮುತ್ತ ಊರುಗಳಲ್ಲಿ ಆಡುವಂಥ ಒಂದು ಭಾಷೆ, ಈ ಭಾಷೆನ ತುಂಬ ಸರಾಗವಾಗಿ ಮಾತಾಡುವಂಥ ಒಂದು ಯುವ ಪ್ರತಿಭೆ ನಮ್ಮ ಅಂಕಿತ್ ಭಾವ ಅಂತ ಹೆಸರಿಟ್ಟಿದ್ದೀನಿ ನಾನು ಅವ್ರಿಗೆ. ಅಂಕಿತ್ ಭಾವ ಅಂತ ಹೆಸರಿಟ್ಟಿದ್ದೀನಿ. ತುಂಬ ನಮ್ಮ ಆನೇಕಲ್ಲಲ್ಲಿ 2 ಪ್ರತಿಭೆ, ಒಂದು ರಾಹುಲ್ ಡಿಟ್ಟೋ, ಅದಾದಮೇಲೆ ನಮ್ಮ ಅಂಕಿತ್ ಭಾವ 2ನೇ ಪ್ರತಿಭೆ ಇವತ್ತು ಹೊಸದಾಗಿ ಹೊರಗಡೆ ಬರ್ತಾ ಇದೆ. ಸೊ ಹಂಗಾಗಿ ನಾನು ಕೇಳಕೊಳ್ಳೋದು ಒಂದೇ, ನಾನು ಎಲ್ಲ ತಾಲೂಕಿನಲ್ಲಿ ಇರುವಂಥ ಎಂಥ ಟ್ಯಾಲೆಂಟೆಡ್ಸ್ ಇದ್ರೂ ನಾವು ಮಾಡೋ ಸಿನಿಮಾಗೆ ಬಂದು ಒಂದು ಅವಕಾಶ ಕೇಳಿದ್ರೆ ಕರೆಕ್ಟಾಗಿ ಅನಿಸಿದ್ರೆ, ಅಂದರೆ ಇಲ್ಲಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಎಲ್ಲಾದರೂ ಸರಿ, ಇಡೀ ಕರ್ನಾಟಕದಾದ್ಯಂತ ಯಾರೇ ಆಗಿರಲಿ ಬಂದು ನಮ್ಮ ಆಫೀಸಲ್ಲೋ ನಮ್ಮನ್ನು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ರಿಗೂ ಅವಕಾಶ ಮಾಡಿಕೊಡುವಂಥ ಮನಸ್ಸು ನಮಗೆ, ನಮ್ಮ ತಂಡಕ್ಕಿದೆ. ಅಥವಾ ಯಾರೋ ತಿಳಿಸ್ತಾರೆ ಕೂಡ ನಮಗೆ, ಅದನ್ನು ನಾವು ವಾಡಿಕೆ ಥರ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿರೋರ್ಗೆ ಮಾತ್ರ ಅವಕಾಶ ಕೊಡ್ತಾರೆ, ಹೊರಗಡೆ ಇರೋರು ಕೊಡಲ್ವ ಅನ್ನೋ ಮಾತು ಕೂಡ ಯಾರು ಆಡ್ಕೊಳ್ಳೋದು ಬೇಡ. ಯಾರೇ ಇರಲಿ ಬರ್ಬೋದು ಟ್ಯಾಲೆಂಟೆಡ್ಸ್ ಇಲ್ಲಿ. ನನಗೆ ಅಂಕಿತ್ತು ಹೊಸದೊಂದು ಚಾಲೆಂಜ್ ಅನಿಸಿದ್ದು ಸೌಂಡು. ಮತ್ತು ನಾನು ಚರಣ್ ಎಲ್ಲ ಕೂತಾಗ ಅಂಕಿತ್ ಹತ್ರ ಮಾತಾಡ್ತಾ ಇದ್ವಿ. ಅಂಕಿತ್, ನಿಮಗೆ ಈ ಸಿನಿಮಾ ಬಗ್ಗೆ ಏನನ್ನಿಸ್ತು, ಈ ಸೌಂಡ್ ಬಗ್ಗೆ ಏನನ್ನಿಸ್ತು, ನೀನು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸುಮಾರು ಒಂದು 8 ವರ್ಷದಿಂದ ಈ ರ್ಯಾಪ್ ಸಾಂಗ್ ಮಾಡ್ಕೊಂಡು ಬರ್ತಿದ್ದೆ. ಮತ್ತು ಈ ಸಾಂಗ್ ಮಾಡಬೇಕಾದ್ರೆ ಉದ್ದೇಶ ಏನಂದರೆ ವಿಜಯಣ್ಣನೇ, ನಂದೊಂದು ಸಾಂಗ್ ರಿಲೀಸ್ ಆಗಿತ್ತು, ಯಾವುದಂದರೆ ಒಂದು ವಾರ್ ರೆಡಿ ಅಂತ. ಆ ಸಾಂಗ್ ರಿಲೀಸ್ ಆದಾಗ ಅದ್ರೊಂದು ಪಾರ್ಟ್ ಇದೆ, ನಂಗ್ಲು ತಿಂಡ್ರದ್ದು ಶೀಶ್ಕಳಿ ಬಳಕ್ ಮಾವು ಹೆಂಗೇರಿಯಾ ಅರ್ಕೆರೆ ಅಪ್ಪಡೇನೆ ಹೋಳಿ ಅಂತ ಒಂದು ಸಾಂಗ್. ಅದು ತುಂಬ ವೈರಲ್ ಆಯಿತು. ಆಮೇಲೆ ವಿಜಯಣ್ಣ ಅವ್ರು ಬಂದು ಅವ್ರ ಟೀಮ್ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಫ್ರೆಂಡ್ಸ್ ಎಲ್ಲ ನಂಬಿರಲಿಲ್ಲ. ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ದೊಂದು ಟೀಮ್ ಇದೆ, ಕಲೆ ಕ್ರಿಮಿನಲ್ಸ್ ಅಂತ ಒಂದು ಟೀಮ್. ಆ ಟೀಮ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡೋ ಟೈಮಲ್ಲಿ
ಯಾರು ಬಂದಿದ್ದೀರಾ ಆ ಟೀಮಿಂದ? ಬನ್ನಿ, ಆ ಟೀಮ್ ಜಲ್ದಿ ಬನ್ನಿ, ಜಲ್ದಿ ಬನ್ನಿ, ಮೇಲೆ ಬನ್ನಿ, ಮಾತಾಡಪ್ಪ ನೀನು, ಮಾತಾಡ್ತಾರೆ ನೀನು. ಬಾಮ ಟೀಮ್ ಫುಲ್ ಬನ್ರಪ್ಪ. ಆ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸ್ಟಾರ್ಟಿಂಗ್ ನಂಬಿರಲಿಲ್ಲ. ನಾನು ನಮಗೆಲ್ಲ ಎಲ್ಲಿ ಕೊಡ್ತಾರೆ, ನಮಗೆಲ್ಲ ಎಲ್ಲಿ ಅಂತ ಸುಮ್ಮನೆ ಯಾವುದೋ ಫೇಕ್ ನ್ಯೂಸ್ ಇರ್ಬೋದು ಅಂತ ನಾನು ಸುಮ್ಮನೆ ಅದಾದ್ಮೇಲೆ ನಂತರ ಇನ್ನೊಂದು ದಿನ ಒಂದು ಕಾಂಟ್ಯಾಕ್ಟ್ ಮಾಡಿದಾಗ ಡೈರೆಕ್ಟ್ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಫ್ರೆಂಡ್ ಹೇಳಿದ್ದ, ಮಚ್ಚಿ ಇದಿಲ್ಲ ನಿಜ ಇದು, ವಿಜಯಣ್ಣ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಹೋಗ್ಬೇಕು ಅಂತ ಹೇಳಿದಾಗ ಡೈರೆಕ್ಟಾಗಿ ಒಂದಿನ ಹೋಗಿದ್ರು ವಿಜಯಣ್ಣ ಹತ್ರ. ನೀವು ನಂಬಲ್ಲ, ಸ್ಟಾರ್ಟಿಂಗ್ ದಿನ ಹೋದಾಗ ನಂಗೆ ದೇವರೇ ನನ್ನ ತಲೆನೇ ಓಡಿಲ್ಲ. ನನಗೆ ವಿಜಯಣ್ಣ ಮುಂದೆ ಕೂತಿದ್ದಾರೆ, ಹೋಗಿ ಫಸ್ಟು ಕಾಲಿಗೆ ಬಿದ್ದು ನಮಸ್ಕಾರ ತೊಗೊಂಡು ವಿಜಯಣ್ಣ ಕೇಳಿದೆ, ಅಣ್ಣ ಏನಣ್ಣ ಅಂತಂದ್ರೆ ಫಸ್ಟು ಕೂತ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಸಾಂಗ್ ಪ್ಲೇ ಮಾಡಿದ್ರು ಯೂಟ್ಯೂಬಲ್ಲಿ. ಸಾಂಗ್ ಪ್ಲೇ ಮಾಡಿ ನನಗಿದು ಇಷ್ಟ ಆಯ್ತು ಲೈನು, ಒಂದು ಮಾಡಬೇಕಲ್ಲ ಅಂದ್ರೆ ನಾನು ಸುಮ್ಮನೆ ಕರೆದು ಏನೋ ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರಣ್ಣ ಈ ಥರ ಅಪರ್ಚುನಿಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಣ್ಣ ನಮ್ಮ ಟೀಮ್ ಪ್ರಕಾರ ಟೀಮ್ ಮುಖಾಂತರ ಎಲ್ರಿಗೂ ಅಣ್ಣ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಏರಿಯಾ ಅರಕೆರೆ ಅಪ್ಪಡೇನೆ ಉಳು ಮತ್ತೆ ಆಮೇಲೆ ಇದು ಹಂಗೆ ಪ್ರೋಸೆಸ್ ಆಗಿದ್ದು. ಅದಾದ್ಮೇಲೆ ಚರಣ್ ಸರ್ ಹತ್ರ ಹೋಗಿ ಸುಮಾರು ಒಂದು 4-5 ವೇರಿಯೇಷನ್ ಸಾಂಗ್ ಕಳಿಸಿದ್ದೆ ಅಣ್ಣನಿಗೆ ಒಂದು 2-3 ದಿವಸದಲ್ಲಿ. ಅಣ್ಣ ಸ್ವಲ್ಪ ಎಲ್ಲ ಪಿಕಪ್ ಮಾಡಿ ಎಲ್ಲ ಕರೆಕ್ಷನ್ಸ್ ಮಾಡಿ ಲಿರಿಕ್ಸ್ಗೆ ಅಣ್ಣನೂ ತುಂಬ ಸಪೋರ್ಟ್ ಮಾಡಿದ್ರು, ಇಲ್ಲ ಅಂದಿದ್ರೆ ಔಟ್ಪುಟ್ ಬರ್ತಿದ್ದಿಲ್ಲ ಲಿರಿಕ್ಸ್ಗೆ. ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಫೇವ್ರೇಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಚರಣ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ವರ್ಕ್ ಮಾಡೋದು ನನಗೊಂದು ಕನಸು, ಡ್ರೀಮ್ ಇತ್ತು. ಸೊ ತುಂಬ ಕನಸು ನೆನ್ಸಾಯಿತು ಅಂತ ಹೇಳ್ತಾ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಚರಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ವಿನಯ್ ಸರ್ ಮತ್ತು ಮೋನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಮ್ಯಾಮ್. ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಸರ್ ಇಬ್ರಿಗೂ. ಆ್ಯಂಡ್ ಮತ್ತು ಇನ್ನೊಂದು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಶ್ರೀ ಅಂತ ಒಂದು ಫಿಲಮ್, ವಿಜಯ ರಾಘವೇಂದ್ರ ಸರ್ ಅವ್ರದ್ದು ಒಂದು ಫಿಲಮಲ್ಲಿ ವಿಜಯ್ ಸರ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ತಾಯಿ ಅವರೆಲ್ಲ ತೋರಿಸ್ತಿದ್ರು. ಆ ಫಿಲಮ್ ಮಾತು ಮುಂಚೆ ಪ್ಲೇ ಮಾಡಿಬಿಟ್ಬಿಡೋರು, ಯಾಕಂದರೆ ಅದೊಂದು CD ಇತ್ತು ಅಷ್ಟೇ ನಮ್ಮ ಮನೇಲಿ ಆ ಟೈಮಲ್ಲಿ ವಿಜಯ್ ಸರ್ನ ವಿಲನ್ ಕ್ಯಾರೆಕ್ಟರ್ ನೋಡಿದ್ದೆ. ಒಂದು ಏಜ್ ಬರ್ತಾ ಅವ್ರದ್ದು ಫಾಲೋ ಮಾಡ್ತಾ RX ಸೂರಿ, ಶಿವಾಜಿನಗರು ಇಂಥ ಫಿಲಮ್ ನೋಡ್ಕೊಂಡು ಬಂದಿರೋರು. ತುಂಬ ಖುಷಿ ಆಗ್ತಿದ್ದೆ ಅಣ್ಣ ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಮತ್ತು ವಿಜಯಣ್ಣಗೆ ಸ್ಪೆಷಲಿ ವಿಜಯಣ್ಣಗೆ ಥ್ಯಾಂಕ್ಸ್ ಹೇಳ್ತಾ ಅಣ್ಣ ತುಂಬ ಧನ್ಯವಾದ ಅಣ್ಣ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ತಾಯಿನ ಕರಿ, ಅಮ್ಮನ ಕರಿ. ಅಮ್ಮ ಬನ್ನಿ. ಯಾವಾಗಲೂ ಹೊಸ ಪ್ರತಿಭೆ ಮೇಲೆ ಬರುತ್ತೆ ಅಂದಾಗ ಅವ್ರ ತಾಯಿಗೆ ತುಂಬ ಖುಷಿ ಇರುತ್ತೆ. ನಮಗೆ ಅವ್ರ ತಾಯಿ ಅದಕ್ಕೋಸ್ಕರ ಬಂದಿದ್ದಾರೆ. ಮೋನಿಶಾ ಬಾಮ್ಮ ಇಲ್ಲಿ ಹಾರ ತಗೊಂಬ, ಅವ್ರ ತಾಯಿಗೆ ಒಂದು ಹಾರ ಹಾಕು, ಅವ್ರ ಮಗನ ಒಳ್ಳೇದಾಗಲಿ ಅಂತ ಅರಸು. ಯಾಕಂದರೆ ಆ ತಾಯಿ ಬೇರೆ ನಾವು ಕಟ್ಟೋಕ್ಕಾಗಲ್ಲ, ಆ ತಾಯಿಗೆ ಮಾತ್ರ ಗೊತ್ತು ಅದೆಷ್ಟು ಅಂತ. ತುಂಬ ಆಸೆಯಿಂದ ಬಂದಿದ್ದಾರೆ. ಕಟ್ ಮಾಡೋದು. ಚರಣ್ ಎಲ್ಲಿ? ಚರಣ್ ಬಾ ಚರಣ್ ಪ್ಲೀಸ್ ಬಾ ಚರಣ್, ನಿನಗೆ ವೇಟಿಂಗ್. ನಮ್ಮೆಲ್ಲರ ಆಪತ್ ಬಾಂಧವ, ಅನಾಥ ರಕ್ಷಕ, ಸದಾ ನಮ್ಮನ್ನು ಕಾಯುವ ತಂದೆ. ನಮಗೆ ನಿಜವಾಗ್ಲೂ ಲಾಸ್ಟಲ್ಲಿ ಅದು ಯಾವಾಗಲೂ ಹೇಳ್ತೀವಿ ಅಂದರೆ, ಯಾರೋ ಒಬ್ಬರು ಕಾಪಾಡ್ತಾರೆ ಅನ್ನೋಕ್ಕೆ ಚರಣ್ಯ ಯಾವಾಗಲೂ ನಮ್ಮನ್ನು ಎಂಡಲ್ಲಿ ಮುಂದೆ ನಿಂತು ಕಾಪಾಡೋದು. ಸೊ ಹಾಗಾಗಿ ನಾನು ಓಪನ್ ಸ್ಟೇಜಲ್ಲಿ ಹೇಳ್ತೀನಿ. ಸೊ ಅದನ್ನೇ ದಯವಿಟ್ಟು ಅಡ್ವಾಂಟೇಜ್ ತೊಗೊಂಡು ಈ ಸಾಂಗ್ಸ್ ಎಲ್ಲ ಲೇಟಾಗಿ ಕೊಡ್ಬೇಡ ಚರಣ್ ಪ್ಲೀಸ್. ಅವ್ರ ತಾಯಿ, ಅಮ್ಮ ನಿಮ್ಮ ಮಗ ಇಂಡಸ್ಟ್ರಿಗೆ ಬಂದು ಹಾಡಿರೋದಕ್ಕೆ ನಿಮ್ಗೊಂದು ಧನ್ಯವಾದಗಳು ಆಯ್ತಮ್ಮ. ಆಯ್ತು, ಹಾಕ್ಕೊಡಿ, ಇನ್ನೊಂದು ಹಾಡ ಕೊಡು, ನಾನು ಹಾಕ್ಬಿಡ್ತೀನಿ. ನಿಮ್ಮ ಮನೆಯವ್ರಿಗೆ ಹೇಳಿ ದಯವಿಟ್ಟು ಅವನು ಸ್ವಲ್ಪ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾರೆ ಕೇಳಿ. ನಾವು ಹೇಳ್ತೀವಿ ಹೇಳಿ. ನಮ್ಗೆ ಖುಷಿ ಆಯಿತು, ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ಒಳ್ಳೆಯದಾಗ್ತದೆ.
ಎಲ್ಲರಿಗೂ ನಮಸ್ಕಾರ. ಇದು ವಿಜಯ್ ಸರ್ ಒಟ್ಟಿಗೆ 3ನೇ ಮೂವಿ ನಂದು. ಏನು ಹೇಳಿ, ಲೈಕ್ ಎಂಜಾಯ್ ಮಾಡ್ತಿದ್ದೀನಿ ಪ್ರೋಸೆಸ್ ಸರ್ ಒಟ್ಟಿಗೆ. ಆ್ಯಕ್ಚುಲಿ ಈ ಸಾಂಗ್ ಬಗ್ಗೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ಈ ಸಾಂಗ್ ಮೇಜರ್ ಇದರದು ಕ್ರಿಯೇಟಿವ್ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ವಿಜಯ್ ಸರ್ಗೇನೆ. ಯಾಕಂದರೆ ವಿಜಯ್ ಸರ್ ಮತ್ತು ಅಂಕಿತ್ ಬಾವ ಇಬ್ಬರು ಈ ಸಾಂಗ್ನ ಆಲ್ಮೋಸ್ಟ್ ಫುಲ್ ಟೋಟಲ್ ಸ್ಟ್ರಕ್ಚರ್ ಮಾಡಿ ನನಗೆ ತೊಗೊಂಬಂದಿದ್ರು ಸಾಂಗ್ನ. ನಾನು ಆ್ಯಕ್ಚುಲಿ ಐ ಹ್ಯಾಡ್ ಟು ಡೂ ಅ ಬೀಟ್ ಫ್ಲಿಪ್ ಈ ಸಾಂಗಿಗೆ ಒಂದು. ಬಟ್ ಅದೇ ದೆನ್ ಪುನಃ ವಿ ಕೊಲಾಬ್ರೇಟೆಡ್ ಅ ಲಾಟ್ ಈ ಸಾಂಗ್ ಮೇಲೆ. ತುಂಬ ವರ್ಕ್ ಮಾಡಿದ್ವಿ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ವೇಸ್ ನೀವು ಒಂದು ಮ್ಯೂಸಿಕ್ ಬೌಂಡ್ರಿನ ಪುಷ್ ಮಾಡ್ತೀರಾ ನನ್ನೊಟ್ಟಿಗೆ ಮಾಡಿದಾಗ. ಆ್ಯಂಡ್ ನಾನು ತುಂಬ ಎಲ್ಲ ಮೂವಿಗಳ ಮುಖಾಂತರ ನಿಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ತುಂಬ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಂಕಿತ್ ಬಾವ ಗ್ರೇಟ್ ಜಾಬ್. ಅದೇ ಸರ್ ಒಟ್ಟಿಗೆ ತುಂಬ ಖುಷಿ ಆಗೋದು ಏನಂದರೆ ಸರೇ ಆರ್ಟಿಸ್ಟ್ಗಳನ್ನ ಪಿಕ್ ಮಾಡ್ತಾರೆ ಹೊಸೊಬ್ರನ್ನ. ಆ್ಯಂಡ್ ನೋಡಿ ಚರಣ್ ಇದು ಹೇಗಿದ್ದಾರೆ ಇವ್ರು ಅಂದರೆ ಅವರ ಎಲ್ಲ ಮ್ಯೂಸಿಕ್ ಕೇಳಿಸ್ತಾರೆ. ಸೊ ಇಟ್ಸ್ ಗ್ರೇಟ್. ನಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಆ್ಯಕ್ಚುಲಿ ಇದು ಒಂಥರ ಕೇಕ್ ವಾಕ್ ಇದು ಸರ್ ಒಟ್ಟಿಗೆ ಕೆಲಸ ಮಾಡ್ತಿರೋದು. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಸರ್. ಇಲ್ಲ ಚರಣ್, ಆ್ಯಕ್ಚುಲಿ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ ಯಾರೇ ಹೊಸಬರು ಬಂದ್ರು ಆಪರ್ಚುನಿಟಿ ಕೊಡೋದೇ ದೊಡ್ಡತನ ಅದು. ಸೊ ಹಂಗಾಗಿ ನಿನ್ನ ಕಡೆಯಿಂದನೂ ಎಷ್ಟೋ ಸಿಂಗರ್ಸು ಇವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಸೊ ನಾನು ಅದರಿಂದ ದೊಡ್ಡತನ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗ ಸಮಯ ಹೀರೋ ಹೀರೋಯಿನ್ ಬಂದು ಇಬ್ರು ಮಾತಾಡಬೇಕು. ಅವ್ರ ಕೈಯಲ್ಲಿ ಮೈಕ್ ಕೊಡ್ತೀವಿ. ಯಾರಣ್ಣಪ್ಪ ಸರ್ ಎಲ್ಲ ಇರ್ತಾರೆ, ಪ್ರಶ್ನೆ ಕೇಳ್ತಾರೆ. ಅದೇ ಅವರು ನೀವೇನು ಬೇಕಾದ್ರು ಬನ್ನಿ, 2 ಚೇರ್ ಕೊಟ್ಬಿಡಪ್ಪ ಅವ್ರಿಗೆ. ಪಟ 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 ಅಂತ ಪಾಯಿಂಟಲ್ಲಿ ಮುಗಿಸ್ಕೊಳ್ಳೋದು ಭಯ. ಮುಂದೆ 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 ಸರ್ ಕೂತ್ಕೊಂಡು ಸೈಡ್ ಕೂತ್ಕೊಳ್ಳಿ ಸರ್. ಮಾತಾಡಿ. ಮೋಕ್ಷಣ ಅವ್ರು ಹಿಂದ್ಗಡೆ ಇದ್ರ ಸ್ವಲ್ಪ ಇದು ಮಾಡಕ್ಕ. ಎಸ್ ಸರ್. ಸಂದೀಪ ಸಂದೀಪ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಾಂಗ್ ನಾನು ಒಂದೇ ಸಲ ವಿಜಯ್ ಸರ್ ಕೇಳಿಸಿದ್ರು, ಅದಾದ್ಮೇಲೆ ಕೇಳಿಸಿರ್ಲಿಲ್ಲ. ನಾನು ಇವತ್ತಿಗೆ ಕಾಯ್ತಾ ಇದ್ದೆ ಕೇಳೋಕ್ಕೆ. ಬಟ್ ಇದು ಕೇಳಿದ ತಕ್ಷಣ ತುಂಬ ತುಂಬ ಖುಷಿ ಆಯಿತು. ಮೊದಲಿಗೆ ಚರಣ್ ಅವ್ರಿಗೆ ಮತ್ತು ಅಂಕಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಚರಣ್ ಅವ್ರಿಗೆ ಫಸ್ಟ್ ಡೇನೇ ಹೇಳಿದ್ದೆ ನನಗೆ, ನಾನು ನಿಮ್ಮ ದೊಡ್ಡ ಫ್ಯಾನು, ನಂಗೆ ಒಂದು ಒಳ್ಳೆ ಸಾಂಗ್ ಕೊಡಿ ಅಂತ. ಆದರೆ ಈ ಸಿನಿಮಾದಲ್ಲಿ 5 ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಮುಂದೆ ಮೊಬೈಲ್ ಸೊ ಸಿಟಿ ಲೈಟ್ಸ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. 5 ಒಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿಟಿ ಲೈಟ್ಸು ಈ ಟೈಟಲ್ ತಕ್ಕಂಗೆ ಸಿನಿಮಾ ಇದೆ. ನನಗೆ ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ತುಂಬ ಖುಷಿ ಆಯಿತು. ಈ ಟೀಮಿಂದ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಆಯಿತು. ಆಮೇಲೆ ಮೋನಿಶ್ ಅವರ ಫಸ್ಟ್ ಪಿಕ್ಚರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವರಿಂದ ಸಖತ್ ಕಲ್ತಿದ್ದೀನಿ. ಬಟ್ ತುಂಬ ಓವರ್ ಆಲ್ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಮುಹೂರ್ತ ಆದ್ಮೇಲೆ ಇವತ್ತು ಸಿಗ್ತಾ ಇರೋದು ಫಸ್ಟ್ ಟೈಮ್. ಆ್ಯಂಡ್ ಖುಷಿ ವಿಷಯ ಏನು ಅಂದರೆ ನಮ್ಮ ಫಸ್ಟ್ ಸಾಂಗ್ ಜೊತೆ ಸಿಗ್ತಾ ಇದ್ದೀವಿ. ಚರಣ್ ಸರ್ಗೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ಸರ್ಸ್ ವರ್ಕ್. ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ. ನನ್ನ ಚರಣ್ ಅವತ್ತೆಲ್ಲ ನಂಗೆ ತುಂಬ ಜನ ಹುಡುಗಿ ಫ್ಯಾನ್ಸ್ ಆಗ್ತಾ ಇದ್ದಾರೆ ಸರ್ ಈಗ. ಸೊ ಒಳ್ಳೆ ಸಾಂಗ್ಸ್ ನಾವು ಕೊಡಬೇಕು. ಸೊ ಹಾಗಾಗಿ ನೀನು ಒಬ್ರು ಫ್ಯಾನ್ ಆಗಿದ್ದೀಯ. ಕಂಗ್ರ್ಯಾಚುಲೇಷನ್ಸ್ ಚರಣ್. ಸೊ ಎಂಟೈರ್ ಮ್ಯೂಸಿಕ್ ಕಂಪೋಸಿಷನ್ಗೆ ನಮ್ಮಪ್ಪ ನನ್ನ ಕೂರಿಸ್ಕೊಂಡು ಹಿ ಮೇಡ್ ಶ್ಯೂರ್ ಎಲ್ಲ ಜಸ್ಟ್ ಟು ಎಂಜಾಯ್ ದ ಪ್ರಾಸೆಸ್. ಸೊ ಬಾವಾ ಬಾವಾ ಸಾಂಗ್ ಖುಷಿ ವಿಷಯ ಏನು ಅಂದರೆ
ನಮ್ಮ ಸುತ್ತಮುತ್ತ ಮಾತಾಡೋವಂಥ ಒಂದು ಭಾಷೆ ಇದು, ಅದನ್ನು ನಾವು ಮೇನ್ ಸ್ಟ್ರೀಮ್ಸ್ ತಂದು ನಿಮ್ಮೆಲ್ಲರ ಮುಂದೆ ಕೊಡಬೇಕಾಗಿತ್ತು. ಆ್ಯಂಡ್ ಐ ಥಿಂಕ್ ನನಗೆ ಜೆನ್ಯೂನ್ಲಿ ನಂಗೆ ತುಂಬ ಇಷ್ಟ ಆಯಿತು ಸಾಂಗು, ಬಟ್ ನಾನು ಹೇಳಬಾರ್ದು, ನೀವೆಲ್ಲರೂ ನೋಡಿ ತಿಳಿಸ್ಬೇಕು ನಮಗೆ ಹೇಗಿತ್ತು ಅಂತ. ಆ್ಯಂಡ್ ಮೂವಿ ವಿಷಯಕ್ಕೆ ಬಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಖುಷಿ ಇದೆ. ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಅಪ್ಪನ ಡೈರೆಕ್ಷನಲ್ಲಿ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಮತ್ತು ವಿನಯ್ ಸರ್ ಅಂತಹ ಅಮೇಝಿಂಗ್ ಆ್ಯಕ್ಟರ್, ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದು ಇನ್ನೂ ಖುಷಿ ವಿಷಯ ಇದೆ. ಸುಮಾರು ಒಂದಷ್ಟು ಹೊಸ ಪ್ರತಿಭೆಗಳು, ನಾವೆಲ್ಲರೂ ಹೊಸ ಪ್ರತಿಭೆಗಳೇ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಇನ್ಮೇಲೆ ಇನ್ನಷ್ಟು ಸಾಂಗ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಮಾತಾಡ್ಬೋದು ಯಾರಣ್ಣ? ಓ ಹಾಯ್, ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀನಿ. ಸರ್ ಲೈಟ್ ವೇರಿಯೇಷನ್ ಆಗಿ ಕೂತ್ಕೋಬೇಕು ಸರ್. ಇವಾಗ ಜೆನ್ಸಿಗಳಿಗೆ ತುಂಬ ಇಷ್ಟ ಆಗೋದು ರ್ಯಾಪ್, ಸೊ ಹಂಗಾಗಿ ಅದನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ. ಹೇಳ್ರು ಎಲ್ಲರೂ. ಎಸ್, ಹಾಂ ಹಾಂ. ಅಲ್ಲ, ಈಚ್ ಟೈಮ್ ನಿಮ್ಮ ರ್ಯಾಪ್ ಸಾಂಗ್ ಅಲ್ಲಿ ನೀವು ಆಕ್ಚುಲಿ ಸರ್ ಲೈಟಿಂಗ್ ವೇರಿಯೇಷನ್ ಆಗುತ್ತೆ, ಲೈಟಿಂಗ್ ವೇರಿಯೇಷನ್ ಆಗುತ್ತೆ. ಹೇಳಿ ಹೇಳಿ ಹೇಳಿ, ಇದು ಓಕೆನಾ? ಅಲ್ಲ ಸೆಂಟ್ರಿ ಬರ್ಬೇಕು ಸರ್. ಸೆಂಟ್ರಿ ಸರ್. ಇದು ಓಕೆನಮ್ಮ? ಹಾಂ ಓಕೆ ಸರ್. ಶಾರದಾ ಪ್ಲೀಸ್. ಈಚ್ ಟೈಮ್ ನಿಮ್ ರ್ಯಾಪ್ ಸಾಂಗ್ ಅಲ್ಲಿ ಎವ್ರಿ ಟೈಮ್ ನಿಮ್ ಯಾವ್ದೇ ಪರ್ಟಿಕ್ಯುಲರ್ ರ್ಯಾಪ್ ಸಾಂಗ್ ನೀವು ಮಾಡೋ 3 ಫಿಲಮ್ ನಿಮ್ ಡೈರೆಕ್ಷನ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಸಿಟಿ ಬಗ್ಗೆ ಅಥವಾ ಒಂದ್ ಇನ್ಸಿಡೆಂಟ್ ಒಂದು ಟಾಪಿಕ್ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಬಾಬಾ ಮೂಲಕ ಪರ್ಟಿಕ್ಯುಲರ್ ಆಗಿ ಏನ್ ಎಕ್ಸ್ಪ್ಲೈನ್ ಮಾಡಕ್ ಹೊರಟಿದ್ದೀರಾ? ಈ ರ್ಯಾಪ್ ಅನ್ನೋತಾ ಉಟ್ಕೊಂಡಿದ್ದೆ ಯಾವಾಗಲೂ ಪೇನ್ ಹೇಳೋದಕ್ಕೆ. ಐ ಥಿಂಕ್ ಯು ನೋ ವೆರಿ ವೆಲ್ ಬೆಟರ್ ದನ್ ಮೀ ಅನ್ಕೋತೀನಿ. ಅಂದರೆ ಲೈಕ್ ಆ ಪೇನ್ನ ಹೇಳೋದೇ ಒಂದು ರೆವಲ್ಯೂಷನರಿ ಆಗಿ ತಿರುಗ್ತಾ ಟರ್ನ್ ಆಗ್ತಾ ಬಂತು, ಪೇನ್ನ ಎಕ್ಸ್ಪ್ರೆಸ್ ಮಾಡೋದು. ನಾನು ನನಗೆ ಸಿಟಿಲಿರೋ ಪೇನ್ನ ಈ ಸಾಂಗ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಬಾವಾ ಇದ್ರ ಜೊತೆ ಈ ಪರ್ಟಿಕ್ಯುಲರ್ ಬಾವಾಲಿ ವಾಟ್ ಡು ಯು ವಾಂಟ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಸಿಟಿ? ಓವರ್ ಆಲ್ ಸಿನಿಮಾಲೇ ಗೊತ್ತಾಗಲ್ಲ, ಬಂದು ದಯಮಾಡಿ ಅಲ್ಲಿ ನೋಡಿ ನನಗೆ ಕನ್ಕ್ಲೂಷನ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಸಾಂಗ್ ಬಿಡಬೇಕಾಗಿತ್ತು, ಸಾಂಗಲ್ಲಿ ನಿಮಗೆಲ್ಲ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಾಗಿತ್ತು ತಿರ್ಗಾ. ಸೊ ಅದನ್ನು ನಾನು ಅದು ಮಾಡ್ತಾ ಬಂದೆ 2-3 ಡೇಸಿಂದ. ಈಗ ನಾನು ಐ ಥಿಂಕ್ ಅದು ನಿಮ್ಗೆಲ್ಲರಿಗೂ ಈಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂದರೆ ಅದ್ರ ಕನ್ಕ್ಲೂಷನ್ ಸಿನಿಮಾಲಿ ಸಿಗುತ್ತೆ ಅಂತ. ಆ್ಯಕ್ಚುಲಿ ರ್ಯಾಪ್ ಇಸ್ ನಥಿಂಗ್ ಬಟ್ ದ ಪೇಯ್ನ್ ಅಲ್ವಾ? ಯಾವಾಗಲೂ ಪೇಯ್ನ್ ಹೇಳ್ತೀನಿ ನಾವು, ನಮ್ಮ ಪೇಯ್ನ ನಾನು ಯಾವಾಗಲೂ ಫ್ರಮ್ ದ ಸಲಗ, ಭೀಮಾ ಅಂಡ್ ಅಗೇನ್ ದಿ ಸಿಟಿ ಲೈಟ್ಸ್ ಅಂದಾಗಲೇ ಜಾಸ್ತಿ ಪೇಯ್ನ್ ಹೇಳ್ಬೋದು. ಸಲಗ ಅಂದಾಗ ಇಂಡಿವಿಜುವಲ್ ಹೋಗುತ್ತೆ, ಭೀಮಾ ಅಂದಾಗ ಅದು ಸಪ್ರೇಟಾಗಿ ಹೋಗ್ತಿತ್ತು. ಅದು ಡ್ರಗ್ ಬಗ್ಗೆ ಮಾತಾಡಿದಾಗ ಇದೊಂದು ಬೇರೆ ವಿಷಯ ಹೇಳಕ್ಕೆ ಕೊಟ್ಟಿದ್ದೀನಿ, ವಿಚ್ ಇಸ್ ವೆರಿ ಪೇನ್ಫುಲ್. ಅಗೇನ್ ಸಂಜೆ ಆದಮೇಲೆ ಈ ಸಿಟಿ ಒಳಗಡೆ ಲೈಟ್ಸ್ ಆನ್ ಆದ್ಮೇಲೆ ಏನೇನಿದೆ ಲೈಫು, ಅದ್ರ ಪೇಯ್ನ್ ಏನಿದೆ, ಅದ್ರ ಹಿಂದೆ ಯಾರಿದ್ದಾರೆ, ಅದ್ರ ಮುಂದೆ ಎಲ್ಲರೂ ಕರ್ಕೊಂಡು ಹೋಗುತ್ತೆ. ಇದು ಹಿಂಗೆ ಮುಂದುವರಿಯುತ್ತಾ ಕೊನೆವರೆಗೂ, ಇದಕ್ಕೆ ಎಂಡೇ ಇಲ್ವಾ ಅನ್ನೋದೇ ಒಂದು, ದಟ್ ಈಸ್ ವಾಟ್ ಬಾವ ರ್ಯಾಪ್ ಅದು. ಆಲ್ಸೋ ಐ ವಾಸ್ ಥಿಂಕಿಂಗ್, ವಿಜಯ್ ಅವರು ಟ್ರೈಡ್ ಅಂಡ್ ಟೆಸ್ಟೆಡ್, ನೀವು ಎರಡು ಡೈರೆಕ್ಷನ್ ನಿಮ್ ಜೊತೆನೆ ನೀವೇ, ಯು ಲೆಡ್ ದ ಹೋಲ್ ಸಿನಿಮಾ, ಯು ಹೆಡ್ಲೈನ್ ದ ಸಿನಿಮಾ. ಈ ಸತಿ ಆಫ್ಟರ್ ವೈ ಡಿಡ್ ಯು ಥಿಂಕ್ ಆಫ್ ವಿನಯ್ ನಾಟ್ ಇನ್ಸ್ಟೆಡ್ ಆಫ್ ಯು? ನನಗೊಂದು ಆ ಟೈಮ್ ಬಂದಿತ್ತು, ಅಂದರೆ ಸ್ಕ್ರಿಪ್ಟ್ ಮಾಡಿ ತುಂಬ ದಿವಸ ಆಗಿತ್ತು. ಲೈಕ್ ಆ ಟೈಮು ಕರೆಕ್ಟಾಗಿ ಎಲ್ಲರೂ, ನಾನು ಈ ಸತಿ ನಾನು ಡೈರೆಕ್ಷನ್ ಮಾಡ್ಕೊಳ್ಳೋದು ಬೇಡ, ನಾನು ವಿನಯ್ಗೆ ಮತ್ತು ಮೋನಿಷಾಗೆ ಮಾಡೋಣ ಅಂತ. ಸೊ ಮೋನಿಷಾನು ಅಷ್ಟೊತ್ತಿಗೆ ರೆಡಿ ಇರೋದ್ರಿಂದ ವಿನಯ್ ನನಗೆ ತುಂಬ ಇಷ್ಟ ಪರ್ಸ್ನಲಿ. ವಿನಯ್ನ ನಾನು ಸಿನಿಮಾ ಹೊರತುಪಡಿಸಿ ನಾನು ವಿನಯ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ತೀವಿ ಯಾವಾಗಲೂ. ಈಗ ವಿನಯ್ ಅಥವಾ ನಾವು ಸಿನಿಮಾಗೆ ಬರೋಕ್ಕಿಂತ ಮುಂಚೆಯಿಂದನು ಈಗ ಯಾರೇ ಆಗಲಿ ನಮ್ಮನ್ನು ಅಬ್ಸರ್ವ್ ಮಾಡೋ ಯಾರೋ ಇರ್ತಾರೆ. ಹಾಗೆ ನಾನು ವಿನಯ್ನ ಅಬ್ಸರ್ವ್ ಮಾಡಿದಾಗ ವಿನಯ್ಗಿರೋ ಆ ಒಂದು ಒಳ್ಳೆತನ, ಆ ಗುಣ, ಮತ್ತು ಇವತ್ತಿಗೂ ನಾನು ಹೇಳ್ಬೋದು ಒಂದು ಏನು ಹೇಳ್ತೀವಿ ಲೈಕ್ ಆ ಸನ್ನಡತೆ ಅಂತಾರಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಅದು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆಮೇಲೆ ನಾನು ಅವಾಗ ಅಂದ್ಕೊಂಡಿದ್ದು ಈ ಸ್ಕ್ರಿಪ್ಟ್ಗೆ ಆಪ್ಟ್ ಆಗಿರ್ತಾರೆ ವಿನಯ್. ಸೊ ಮುನಿಷನು ಮಾಡ್ತೀನಿ ಅಂದಾಗ ನಾನು ಆ್ಯಕ್ಟ್ ಮಾಡೋದು ಬೇಡ, ಅವ್ರು ಡೈರೆಕ್ಟ್ ಮಾಡೋಣ. ಆಮೇಲೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಆಸೆ ಇರುತ್ತೆ, ಅಂದರೆ ನನ್ನಂಥ ಡೈರೆಕ್ಟ್ರಿಗೆ ನಾನು ಹೀರೋ ಆಗಿ ನಾನೇ ಡೈರೆಕ್ಟ್ ಮಾಡಿಕೊಂಡು ನಾನು ಬೇರೆಯವ್ರಿಗೂ ಡೈರೆಕ್ಟ್ ಮಾಡಬೇಕು ಅಂತ. ಬಟ್ ಆ್ಯಕ್ಚುಲಿ ನೀವು ಹೇಳಿದ್ ಕರೆಕ್ಟ್. ಅಂದರೆ ನಮ್ಮಲ್ಲಿ ಆ್ಯಕ್ಟರ್ಸ್ ಇದ್ದಾರೆ, ಅವ್ರಿಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್
ಕೊಟ್ಟು ಎಕ್ಸ್ಪ್ಲೋರ್ ಮಾಡೋ ಟೈಮ್ ತಗೋತಾ ಇದ್ದಾರೆ. ವಿ ಡೋಂಟ್ ಹ್ಯಾವ್ ಡೈರೆಕ್ಟರ್ಸ್ ಹೂ ವಾಂಟ್ ಟು, ಅಂದರೆ ಓ ನ್ಯೂ ಕಮರು, ದೇ ಓನ್ಲಿ ವಾಂಟ್ ಸ್ಟಾರ್ಸ್ ಅಂತ. ಬಟ್ ಯು ವೆಂಟ್ ವಿತ್ ಸಂಬಡಿ ವಿತ್ 2-3 ಫಿಲ್ಮ್ ಓಲ್ಡ್ ಆಕ್ಟರ್, even though he comes from a background which is very legacy holds, but he also needs to build his own ಇದು ಅಂತ. So Vinay, how did you find this journey of working with Vijay sir? ನನಗೆ ತುಂಬ ಖುಷಿಯಾಗಿತ್ತು. ಅಂದರೆ ಇಡೀ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಅನ್ಸುತ್ತೆ ಸೆಟ್ಟಲ್ಲಿ ಬರೀ ನಗ್ತಾನೆ ಇದ್ವಿ, ಕಂಟಿನ್ಯೂಸ್ ಆಗಿ ನಗ್ತಾನೆ, ಇವಾಗಲೂ ನಗ್ತಾನೆ ಇದ್ವಿ. ಆಮೇಲೆ ವಿಜಯ್ ಸರ್ ಇಂದ ಸಾಕಷ್ಟು ಕಲಿತೆ. ಆಮೇಲೆ ಅವರು ಎಸ್ ಎಕ್ಸಾಕ್ಟ್ಲಿ. ನನಗೆ ಗೊತ್ತಿರಂಗೆ ನಾನು ಇನ್ನೊಂದು 3-4 ಪ್ರೆಸ್ ಮೀಟ್ ಮಾಡ್ತೀನಿ, ದಯಮಾಡಿ ನೀವೆಲ್ಲ ಬರಬೇಕು. Of course, Monisha, welcome to the Kannada industry. Thank you so much, ma'am. Thank you. I always say every time, make your father proud. That's all. Thank you so much. ಅದೇ ಆಕ್ಚುಲಿ ಒಬ್ಬೊಬ್ರು ಒಂದೊಂದು ಡೈರೆಕ್ಟರ್ದು ವೇ ಆಫ್ ಮೇಕಿಂಗ್ ಬೇರೆ ಇರುತ್ತೆ. ಸೊ ವಿಜಯ್ ಸರ್ ಅವರು ಬರೀ ನಂಗೆ ಕತೆ ಒಂದು 2 ಸಲ ಹೇಳಿದ್ರು, ಅದಾದ್ಮೇಲೆ ಏನು ಪ್ರಿಪ್ರೇಷನ್ ಮಾಡಬೇಡ, ಶೂಟಿಂಗ್ ದಿನ ಬಾ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಪ್ರಿಪ್ರೇಷನ್ ಇಲ್ಲ, ಬಟ್ ಬಾಡಿ ಇರ್ಬೋದು, ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಆ ಬೇಸಿಕ್ ಪ್ರಿಪ್ರೇಷನ್ಸ್ ಮಾಡಿದ್ದೆ ಅಷ್ಟೇ. ವಿಜಯ್ ಸರ್, ಇಲ್ಲಿ ನಿಮ್ಮ ಈಗ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ನಾವು ನೋಡಿದ್ವಿ, ಬ್ಯಾಡ್ ಗರ್ಲ್ಸ್ ನೋಡಿದ್ದೀರಾ ಅಂತ ಉಮಾಶ್ರೀ ಅವ್ರ ಡೈಲಾಗ್ ಬಂತು. ಬ್ಯಾಡ್ ಬಾಯ್ಸ್ ಅಂದಿದ ತಕ್ಷಣ ಒಂದು ಸ್ವ್ಯಾಗ್ ಆಗಿ ತಗೋತಾರೆ ಪ್ರತಿಯೊಬ್ರು. ಬ್ಯಾಡ್ ಗರ್ಲ್ಸ್ ಅಂದಿದ ತಕ್ಷಣ ಅದನ್ನ ಪಾಸಿಟಿವ್ ಆಗಿ ಯಾರು ತಗೊಳಲ್ಲ. ಸೊ ಹೂ ಆರ್ ಬ್ಯಾಡ್ ಗರ್ಲ್ಸ್ ನಿಮ್ಮ ಪ್ರಕಾರ? ಸಿನಿಮಾ ಒಳಗಡೆ ಅದು ಕನ್ಕ್ಲೂಷನ್ ಕೊಡ್ತೀನಿ. ನನಗೆ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಯಾವಾಗ್ಲೂ ತುಂಬ ಗೌರವ ಇದೆ. ಸಿನಿಮಾ ಕಥೆ ಒಳಗಡೆ ಕೆಲವು ವಿಷಯ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿದಮಿಕ್ ಆಗಿ ಬ್ಯಾಡ್ ಬಾಯ್ಸ್ನ ನೋಡಿದ್ದೀರಾ, ಬ್ಯಾಡ್ ಗರ್ಲ್ಸ್ನ ಕೂಡ ನೋಡ್ತೀರಾ ಅಂತ. ಸರ್ ಹೌದು. ಅಂದರೆ ಸುಮಾರು ಸಿನಿಮಾಲ್ಲಿ ತಾವು ನೋಡಿರ್ತೀರ, ನಾನೇ ಸ್ಪೆಷಲಾಗಿ ಏನು ಮಾಡ್ತಿಲ್ಲ ಸರ್. ಅಂದರೆ ನಾನು ನೋಡಿರೋ ಒಂದು ಲೋಕನ ತೋರ್ಸಕ್ಕೆ ಹೊರಟಿದ್ದೀನಿ. ಕತ್ಲಲ್ಲಿ ಹೇಗಿದೆ ಬೆಂಗಳೂರು, ಅಮಾಯಕರಿಗೆ ಹೆಂಗಿದೆ, ಅದು ಬಿಟ್ಟರೆ ಯಾವಾಗಲೂ ಮೋಸ ಮಾಡೋನ್ಗೆ ಹೆಂಗಿದೆ ಅಂತ ಅನ್ನೋದನ್ನೆಲ್ಲ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮ್ಗೆ ಸರ್ವೇ ಸಾಮಾನ್ಯ ಗೊತ್ತಿರದೆ ನನ್ನ ವೇ ಆಫ್ ಟೆಲ್ಲಿಂಗ್ ಒಂಚೂರು ಡಿಫ್ರೆಂಟ್ ಅನಿಸ್ಬೋದು ಅಷ್ಟೇ. ಎಲ್ಲ ಎಂಟೈರ್ ಬ್ಯಾಂಗ್ಳೂರ್ ಸರ್. ಈಗ ಬ್ಯಾಂಗ್ಳೂರು, ಚೆನ್ನೈ, ಕೇರಳ, ನೀವೆಲ್ಲಿ ಮೇನ್ ಸಿಟೀಸ್ ಇದೆಯೋ ಅದೆಲ್ಲ ಹಿಂಗೆ ಇರುತ್ತೆ. ನಾವೇನು ತೋರಿಸ್ತಿದ್ವೋ ಅದೇ ಇರುತ್ತೆ ಅಂತ. ಚೆನ್ನಾಗಿ ಇಲ್ಲಿ ಬರೋರಿಗೆ ಹೊಸಬರು ಯಾರೇ ಬರ್ತಾರೆ, ಇಲ್ಲಿ ಯಾರೇ ಬರ್ತಾರೆ, ಕೆಲಸ ನೋಡ್ತಿದ್ರು ಅಂದ್ರೆ ಅದು ಚೆನ್ನಾಗಿ ನಾನು ನೋಡಿರೋದು. ಅಂದ್ರೆ ಈಗ ಒಂದಕ್ಕೆ ಸಮಾಧಾನ ಆಗ್ತೀರ. ಅಂದ್ರೆ ಇದೊಂದು ಸಾಂಗ್ನ ಅಪ್ ಟು ನೆನ್ನೆವರೆಗೂ ಅವ್ರು ಸರಿ ಮಾಡ್ತಾನೆ ಬಂದ್ರು. ಒಂದೇ ಆಸೆ, ಆ ಪರ್ಫೆಕ್ಷನ್. ಅಂದ್ರೆ ಒಂದು ಸೈಂಟಿಸ್ಟ್ ಕುತ್ಕೊಂಡು ಮಾಡುವಂತ ಕೆಲಸ ಅದು ಯಾವಾಗ್ಲೂ. ಯಾಕಂದ್ರೆ ಫಾರ್ಮುಲಾ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನನಗೆ ವಿಷಯ ಆಗ್ಬಿಡತ್ತೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂತ ನನಗೆ ಸಿಕ್ಕಿರೋ ಒಂದು ದೊಡ್ಡ ಲಕ್ಕಿ ಸ್ಟೋನ್.
ಚರಣ್ ರಾಜ್ ಸರ್ಗೆ ತುಂಬಾ ಸೈಲೆಂಟ್ ಆಗಿ ಕೂತಿದ್ದೀರ ಅಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದಾರ ವಿಜಯ್ ಸರ್ ಮ್ಯೂಸಿಕ್ ವಿಚಾರ ಅಲ್ಲ ಆ್ಯಕ್ಚುಲಿ ಅಂದರೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸರ್ ಒಟ್ಟಿಗೆ ವರ್ಕ್ ಮಾಡೋತ್ತಿಗೆ, ಯಾಕಂದರೆ ತುಂಬ ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಇದು ಸರ್ ಒಟ್ಟಿಗೆ. ಆ್ಯಂಡ್ ಸರ್ ತುಂಬ ವಿಷಯಗಳನ್ನ ರಿಸರ್ಚ್ ಮಾಡಿ ನನಗೆ ಅವ್ರದ್ದೇ ಆದ ರೀತಿಲಿ ಏನೇ ಕೇಳಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ಬೋದು ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೇಳಿದ್ರು ಅದನ್ನ ತಂದು ನನಗೆ ಕೇಳಿಸ್ತಾರೆ. ಇದು ನನಗೆ ಸೂಟ್ ಆಗ್ತಿದೆ, ಈ ಥರ ಮೂವಿಗೆ ಈ ಥರ ಏನಾದರೂ ಮಾಡ್ಬೋದಾ. ಸೊ ನನಗೆ ತುಂಬ ಪಾಸಿಬಿಲಿಟೀಸ್ ಹೇಳ್ತಾರೆ. ಸೊ ಒಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅದೊಂಥರ ಟ್ರೀಟ್. ಸೊ ಆ ಒಂದು ವೈಬೇ ಟ್ರಾನ್ಸ್ಲೇಟ್ ಆಗುತ್ತೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅಂತ ಅನ್ಕೊಂತೀನಿ ಮೇಡಮ್. ಸೊ ನಾನು ಐ ಎಂಜಾಯ್ ಆ್ಯಂಡ್ ಐ ಲರ್ನ್. ಥ್ಯಾಂಕ್ ಯು. ವಿಜಯ್ ಸರ್, ವಿನಯ್ ಸರ್ ಮತ್ತೆ ಎಲ್ರಿಗೂ ಇದು ಪ್ರಶ್ನೆ ಸರ್. ನಿಮ್ಮ ಪ್ರಕಾರ ಅಂದ್ರೆ ಇದು ಭಾವ ತುಂಬಾ ಕ್ಯಾಚಿ ಆಗಿದೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಭಾವ ಅಂದ್ರೆ ಯಾರು ಫೇವರೆಟ್ ಭಾವ ಅಂದ್ರೆ? ನಮ್ಗೀಗ ಅಂಕಿತ್ ಭಾವನೇ ಭಾವ. ಅಂಕಿತ್ ಭಾವ ಎದ್ದಿತ್ಕೊಳಪ್ಪ, ಅವ್ರು ನೋಡಿ ನಿನ್ನ ಇವರೇ ಭಾವ, ನಮ್ಮ ಆನೇಕಲ್ ತಾಲೂಕು ಭಾವ ಅವರು. ಸೊ ಹಂಗಾಗಿ ಥ್ಯಾಂಕ್ ಯು ಅಂಕಿತ್ ಭಾವ. ವಿನಯ್ ಸರ್ ಹೇಳ್ಬೇಕು, ನಿಂಗೆ ಫೇವರೆಟ್ ಭಾವ ಯಾರು ಸರ್? ನಮಗೂ ಅಂಕಿತ್ ಭಾವ. ಬೇರೆ ಯಾವ ಭಾವ? ಸೇಮ್ ಅಂಕಿತ್ ಭಾವ ಅವರೇ. ಆಕ್ಚುಲಿ ಚರಣ್ಯ ಕ್ಯೂಟ್ ಆಗಿ ಕರೆದಿದ್ದು ಅಂಕಿತ್ ಭಾವ ಅಂತ. ಸರ್ ಏನ್ ಬೇಕಾದ್ರೆ ತಿಳ್ಕೊತಾ ಇರ್ಬೋದು ಸರ್ ನಾವು. ವಿಜಯ್ ಸರ್ ಆಡು ಭಾಷೆ ಅದು. ವಿಜಯ್ ಸರ್, ಈ ಕಡೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಪ್ಯಾನ್ ಇಂಡಿಯಾ ಫೋಕಸ್ ಆಗಿ ಸಿನಿಮಾಗಳನ್ನು ತರಲಿಕ್ಕೆ ನೋಡ್ತಾರೆ. ಆದ್ರೆ ನೀವು ಓನ್ಲಿ ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತಾರೆ. ಪ್ಯಾನ್ ಇಂಡಿಯಾ ಸಮಸ್ಯೆನ ಬೇಡ, ತಲೆ ಬಿಸಿ ಅನ್ನುವಂಥದ್ದು ಅಥವಾ ಭಯ ನಾನು ಯಾರಿಗೂ ಪಟ್ಟಿಲ್ಲ, ಪಡೋದು ಇಲ್ಲ. ಅಷ್ಟು ದೂರ ಫಸ್ಟ್ ನಮ್ಮದು ಕನ್ನಡ ಸಿನಿಮಾನ ನಾನು ಚೆನ್ನಾಗಿ ಮಾಡಿ ನಿಲ್ಲಿಸ್ಕೊಂಡು ಆಮೇಲೆ ಅದನ್ನು ಮಾಡೋಣ ಅನ್ನೋ ಆಸೆ. ಆದರೆ ಯೋಚನೆ ಇಲ್ಲ. ಮಾಡಲೇಬೇಕು ಅಂದರೆ ಮನುಷ್ಯನಿಗೆ ಯಾವುದು ದೊಡ್ಡದಲ್ಲ, ಮನಸ್ಸು ಮಾಡಿದ್ರೆ ಅಲ್ವಾ. ಆ ಥರ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತಲೂ ಏನಿಲ್ಲ. ಆಮೇಲೆ ನಾವು ಕನ್ನಡಿಗರು, ಕನ್ನಡದವರು, ಯಾರಿಗೂ ಕೇರ್ ಮಾಡಲ್ಲ, ಕೇರ್ ಮಾಡೂ ಇಲ್ಲ. ಮಾಡಲೇಬೇಕು ಅಂದರೆ ಮನಸ್ಸು ಮಾಡಿ ಮಾಡೇ ಮಾಡ್ತೀವಿ. ಯಾವನಿಗೂ ಭಯ ಪಡ್ಕೊಂಡೆಲ್ಲ ಸಿನಿಮಾ ಮಾಡಬಾರ್ದು ಅನ್ನೋದು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಬರಲೇ ಇಲ್ಲ ನಾವು. ಇನ್ಫ್ಯಾಕ್ಟ್ ಸ್ಟಂಟ್ಗಳು ಮಾಡುವಾಗ ಎಷ್ಟೋ ಸರಿ ಸತ್ತಿ ಬದುಕಿ ಎದ್ದು ಬಂದಿರೋರು ನಾವು. ನಮಗೇನಂದರೆ ಸಮಯ ಬರಲಿ ಅಂತ ಒಂದು ಕತೆ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ಬೋದು ಅಲ್ವಾ. ಫಸ್ಟು ನಾವೇನು ಮಾಡಬೇಕು, ನಮ್ದಿರೋದನ್ನ ಕತೆಗಳನ್ನ ಹೇಳ್ತಾ ಬರಬೇಕು ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕತೆಗಳೆಲ್ಲ ಮುಗಿದ್ಮೇಲೆ ನಾವು ದೂರಕ್ಕೆ ಹೋದಷ್ಟು ಹೋಗ್ಬೋದು ಅಲ್ಲಿಗೆ ತಿರುಗಿ. ಆಮೇಲೆ ಇನ್ನೇನು ಪ್ಯಾನ್ ಇಂಡಿಯಾ ಅಂದರೆ ಎಲ್ಲರ ಮನುಷ್ಯರ ಭಾವನೆ, ಮನುಷ್ಯರ ಸಂತೋಷ, ಮನುಷ್ಯರ ನೋವು, ಅದನ್ನು ಮತ್ತೆ ಪ್ಯಾನ್ ಇಂಡಿಯಾ ಥರನೇ ಹೇಳ್ತಾ ಇರ್ತೀವಲ್ವಾ. ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಷ್ಟೇ. ಒಂದು ಡ್ಯಾನ್ಸರ್ ಜಾಗದಲ್ಲಿ 800 ಜನ ಡ್ಯಾನ್ಸರ್ ಇರ್ತಾರೆ, ಬಟ್ ಹಂಗೆ ಕುಣಿತಾ ಇರ್ತಾರೆ. ಅವರು ಭಾವನೆಗಳು ಹಂಗೆ ಇರ್ತಾವಲ್ವ. ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಮಾವ, ಹೀರೋ ಹೀರೋಯಿನ್ನು. ಕಾಲ ಬರಲಿ, ಹೋಗೋಣ ಇನ್ನು ಮುಂದಕ್ಕೆ. ಅದಕ್ಕೆ ನಾನು ಸಿಟಿ ಲೈಟ್ಸ್ ಇವಾಗೆಲ್ಲ ಒಂದು ಕಡೆ OTT ಬಂದರೆ ಎಲ್ಲರೂ ನೋಡಲಿ ಅಂತ ಆಸೆ. ಎಕ್ಸಾಕ್ಟ್ಲಿ, ಹೌದು. ಇಲ್ಲ, ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ. About this City Lights, I think we have still time ಅನ್ಕೋತೀನಿ to release. Before release ನಾನು ಮಾತಾಡ್ಬೋದು. It's too early to narrate the whole story ಅಥವಾ whole synopsis of the cinema ಬೇಡ ಅನಿಸುತ್ತೆ. It's a kind request. ಸರ್ ಬ್ಯಾಂಗ್ಳೂರು, ಹೌದು ಸರ್. ಈಗ ಬ್ಯಾಂಗ್ಳೂರು ಖಂಡಿತವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ತುಂಬ ಡೇಂಜರೇ ಅದು. ಪಾಪ ಹೊಸಬರಿಗೆ ಜಾಕ್ ಮಲಗಬೇಡಪ್ಪ, ಮಲಗಕ್ಕೆ ಬಂದಿದ್ದೆ ನೀನು, ಎದ್ದು ನಿಂತ್ಕೋ, ಇದೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ನಿಮಗೆ ಮಲಗಿದ್ಯಾ ನೀನು ಕಣ್ಣು ಮುಗಿಸ್ಕೊಂಡು. ಹೌದು ಸರ್, ಕೆಲವರಿಗೆ ಅಮಾಯಕರಿಗೆ 100% ಇದು ಡೇಂಜರೇ ಇದು ಸರ್.
ತಾವು ಸಮಯ ಕೊಟ್ಟರೆ ನಾನು ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳೋದಲ್ಲೇ ಫಸ್ಟ್ ಪ್ರೆಸ್ ಮೀಟ್ಗೆ ನೀವು ಕತೆ ಕೇಳ್ಬಿಟ್ರೆ ನಾನು ಇನ್ನೂ 3-4 ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಆಸೆ. ಈಗ ಚರಣ್ ಅವ್ರಿಗೆ ಹಿಂದೆ ಬಿದ್ದಿದ್ದೀನಿ, ನಂಗೆ ಅರ್ಜೆಂಟ್ ಸಾಂಗ್ಸ್ ಬೇಕು ಅಂತ. ಇನ್ನು ಐ ಥಿಂಕ್ ಇನ್ನೊಂದು 15 ಡೇಸ್ಗೆ ಇನ್ನೊಂದು ಸಾಂಗ್ ರಿಲೀಸ್ ಮಾಡಬೇಕು ನಾವು, ಆದಷ್ಟು ಜಲ್ದಿ ಸರ್, ಆದಷ್ಟು ಜಲ್ದಿ. ಚರಣ್ ಅವರು ಅದು ಅವ್ರಿಗೆ ಬಿಟ್ಟಿದ್ದೀನಿ, ಅಂದರೆ ಆ ಪ್ರೊಡ್ಯೂಸರ್ಗೆ. ನಾವು ರೆಡಿ ಆದರೆ ನಾನು ಬಂದ್ಬಿಡ್ತೀನಿ ಜಲ್ದಿ. ಹೌದು ಸರ್, ಎಂಟಲ್ಲಿ ಏನಾಗುತ್ತೆ ಗೊತ್ತಾ, ಚರಣ್ ಅವರು ಸರ್ ನಾನೆಲ್ಲ ಕಂಪ್ಲೀಟ್ ಮಾಡಿದೆ ಅಂದಾಗ ನಾನೆಲ್ಲ ಅನೌನ್ಸ್ ಮಾಡೋಕ್ಕೆ ಸಾಧ್ಯ. ಈಗ ಚರಣ್ ಕೈಯಿಂದನೇ, ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದನೇ ಸಿನಿಮಾ ಹೊರಗಡೆ ಬರಬೇಕು ಎಂಡಲ್ಲಿ. ಎಸ್ ಸರ್, ನನ್ನ ಮುಗೀತು ಕೆಲಸ ಅಂದಾಗ ನಾವು ರಿಲೀಸ್ ಬಗ್ಗೆ ಮಾತಾಡ್ಕೊಬೋದು. ಚರಣ್ ಸರ್, ಇಲ್ಲಿ ಎಸ್ ಸರ್, ಇದು ಯಾವುದೇ ಸಿನಿಮಾ ಆದ್ರೂ ನಿಮ್ಮದು ಸೌಂಡಿಂಗ್ ಹೊಸದಾಗಿರ್ಬೇಕಂತ ನೀವು ತುಂಬ ಟ್ರೈ ಮಾಡ್ತೀರಾ. ನೀವು ಯಾವುದೇ ಮಾಡೋಕ್ಕೆ ಹೋದ್ರೂ ಭೀಮಾ ಸಲಗ ಅದೇ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿರೋದ್ರಿಂದ ಅದೇ ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಈ ಸಾಂಗು ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಹೊಸದು ಕೊಡಬೇಕು ಅನ್ನೋದು, ಮತ್ತು ಸಿಮಿಲರ್ ಸಾಂಗ್ ಇರೋದ್ರಿಂದ? ಅಂದರೆ ನಾನು ಒಂದು ಹೇಳ್ಬೋದು, ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟ್ ಆಫ್ ದ, ಈ ಸೌಂಡ್ ಹೊರಗೆ ಬಿಟ್ಟಿದ್ದೀವಲ್ಲ, ಜಸ್ಟ್ ಅ ಸ್ಟಾರ್ಟ್ ಇದು. ಸೊ ದಿಸ್ ಲಾಟ್ ಆಫ್ ಸರ್ಪ್ರೈಸಸ್ ಇದೆ ಮುಂದೆ ವಿತ್ ದ ಸಾಂಗ್ಸ್ ಆಗಿರ್ಬೋದು. ಡೆಫಿನೆಟ್ಲಿ ವಿ ಆರ್ deviating from the previous soundscapes. So this is just a start ashte. Charan sir. Yes ma'am. Correct. Usually there will be some research with the style ಆಗಿರ್ಬೋದು, the genre ಆಗಿರ್ಬೋದು, ಅಥವಾ what voice might suit to this, what kind of lyrics should go to this ಅಂತ. But usually with lyric, Vijay sir, what happens is ಅವ್ರು ತುಂಬ ಯಾವಾಗಲೂ he's up to date with what are the new artists coming in the town, ಯಾವ ಹೊಸ ಸೌಂಡ್ ಇದೆ, ಯಾವ್ದು ನನ್ನ ಮೂವಿಗೆ ಸೂಟ್ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ರಿಸರ್ಚ್ ಇಸ್ ಡನ್ ಬೈ ಸರ್. ಸೊ ಅದನ್ನ ಮ್ಯೂಸಿಕಲಿ ಹೌ ಡು ಐ ಟ್ರಾನ್ಸ್ಲೇಟ್ ಅನ್ನೋದೇ ನಮ್ದು ಫೋಕಸ್ ಆಗಿರುತ್ತೆ. ಆಕ್ಚುಲಿ ಮ್ಯಾಮ್ ನನಗೆ ಆ ಸ್ಪೂನ್ ಫೀಡ್ ಇರಲೇಬೇಕಾಗುತ್ತೆ ಮ್ಯಾಮ್, ಯಾಕಂದ್ರೆ ಅವರ ಕಾನ್ಸೆಪ್ಟ್, ಅವರ ಐಡಿಯಾಸ್ನ ಐ ಕ್ಯಾನ್ ರೈಟ್ ಅ ಸ್ಟೋರಿ, ಐ ಕ್ಯಾನ್ ಜಸ್ಟ್ ಟ್ರಾನ್ಸ್ಲೇಟ್ ಇಸ್ ಐಡಿಯಾಸ್ ಇನ್ ಟು ಮ್ಯೂಸಿಕ್. So I need spoon feeding, I need directors to push me. ವಿಜಯ್ ಸರ್ ಇಲ್ಲಿ ಸರ್, ಇಲ್ಲಿ ಸರ್ ಸಾಂಗಲ್ಲಿ ತುಂಬ ಕ್ಯಾಚಿ ಆದಂಥ ಬಹಳಷ್ಟು ವಿಷಯಗಳು ಬಂತು. ಬಟ್ ಒಂದು ನಿಮ್ಮ ವಾಯ್ಸು, ನೀವು ಅನ್ನೋ ಮಗಳೇ ಒಬ್ಬೊಬ್ಬರಿಗೆ ಹೊಡಿತೀನಿ ಅಂದಿಲ್ವಲ್ಲ, ಅದೇನೋ ಹೊಡಿತೀನಿ ನಾನು, ಮತ್ತೆ ತಪ್ಪು ಕೇಳಿಸ್ಕೊಂಡು ಸರ್ ಸಾರಿ, ಮಗಳೇ ಎಲ್ಲರೂ ಹೊಡಿತೀನಿ ಅದೇ ಕೆಲಸ ನನಗೆ, ಅದೇ ರಿಲೇಟೆಡ್ ಏನೋ ಬಂತು. ಸಾರಿ, ಅದೇ ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ, ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ, ದಯಮಾಡಿ ಕೇಳಿಸ್ಕೊಂಡು ಹೇಳಿ. ನೀವು ಹೇಳೋ ಹೆಂಗಿದೆ ಅಂದರೆ, ಏಳು ಮಗಳು ಎಲ್ಲರಿಗೂ ಓಡಿಯ ನನ್ನ ಹತ್ರ, ಅವಳು ನಾವು ಬೆಳಿಗ್ಗೆ ಕರ್ಕೊಂಬಂದಂಗೆ ನನ್ನ ಬಾಪ ಎಲ್ಲರಿಗೂ ಓಡಿ ಅಂತ, ಅದೇ ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ. ನನ್ನ ಮನಸ್ಸೇ ನನ್ನ ಭಾವ, ಬಾಬಾವ ಅಲ್ಲೆಲ್ಲ ಕುತ್ಕೊಂಡು ಕತೆ ಮಾಡೋಣ ಬಾಬಾ ಹೇಳಿ. ಭಾವದಿಂದ ಹುಡುಕಿದ್ರೆ ಭಾವ ಸಿಗ್ತಾನೆ. ವಿನಯ್ ಸರ್ ಈ ಕಡೆ, ಅಂಕಿತ್ ಭಾವ, ವಿನಯ್ ಸರ್, ಶಾರದಾ ಪ್ಲೀಸ್. ಸಿನಿಮಾ ನೋಡ್ಬಿಟ್ಟೆ ಹೇಳ್ಬೇಕು ನಾನು, ನೀವು ಅದಕ್ಕೆ ಎಂಡಲ್ಲಿ ಅಲ್ಲ, ತುಂಬಾ ವಿಷಯ ಇದೆ, ಅಂದ್ರೆ ಹೆಣ್ಮಕ್ಳ ಪರವಾಗಿ ತುಂಬಾ ವಿಷಯ ಇದೆ. ಇಟ್ ಇಸ್ ಫಾರ್ ದ ವುಮನ್.
might be awareness also. ವಿನಯ್ ಸರ್ ಈ ಕಡೆ ಸಿಟಿ ಲೈಟ್ಸ್ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ನೀವು ಬೀದಿ ನಿಂತ್ಕೊಂಡು ಚಾಟಿ ಹೊಡ್ಕೊಳ್ಳೋ ಥರದ್ದು ಒಂದು ದೇವ್ರದ್ದು ಇದ್ರಲ್ಲಿ ರೂಪದಲ್ಲಿ ಕಾಣಿಸ್ಕೋತೀರಾ. ಈ ರೀತಿಯ ಒಂದು ಪಾತ್ರ ಕೊಡ್ತಾರೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರ ಈ ರೀತಿಯ ಒಂದು ಪಾತ್ರವನ್ನು ನಾನು ಮಾಡ್ತೀನಿ ಅಂತ? ಇಲ್ಲ, ನಾನು ನಾರ್ಮಲ್ ಆಗಿ ಅನ್ಕೊಳ್ಳಲ್ಲ ನೆಕ್ಸ್ಟ್ ಯಾವ ಥರ ಪಾತ್ರ ಮಾಡಬೇಕು ಅಂತ. ಬಟ್ ಇದರಲ್ಲೂ ಒಂದು ಸಿಚುವೇಶನ್ ಇದೆ ಇದರದ್ದು, ಸೊ ಅದಕ್ಕೆ ಆ ಕ್ಯಾರೆಕ್ಟರ್ದು ಪೋಸ್ಟರ್ ಮಾಡಿದ್ದು. ಬಟ್ ಸೊ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ಥರ ಮಾಡ್ತೀನಿ ಅಂತ. ಬಟ್ ಖುಷಿ ಆಯ್ತು ಮಾಡೋಕ್ಕೆ. ಓಕೆನಾ ಸರ್? ಆನಂದ ಆಡಿಯೋಯಿಂದ ಯಾರಪ್ಪ? ಮನೀಶ್ ಅವರ? ವಿಷ್ಣು ಅಲ್ಲ, ಮನೀಶ್ ಅವರ. ಬನ್ನಿ ಮಾಸ್ತಿ ಪಾಪ, ನೀವುಗಳಿಂದ ಇದು ಕಾರ್ಯಕ್ರಮ ಎಂಡ್ ಮಾಡಿಕೊಡಿ ನಮಗೆ ಸರ್, ಪ್ಲೀಸ್ ಕಮ್. ಆನಂದ ಶ್ಯಾಮ್ ಅವ್ರು ಬರೋಕ್ಕಾಗಲಿಲ್ಲ, ಸೊ ಹಂಗಾಗಿ ನಿಮ್ಮನ್ನು ಕರೆಸ್ಕೊಂಡಿದ್ದಾರಂತೆ. ನಿಮ್ಗೆ ಏನಾರ ಮಾತಾಡಬೇಕು ಹೇಳಿ ಮಾತಾಡಿಸಿ. ನಮ್ಮ ಮಾಸ್ತಿ ಅವ್ರು ಮಾತಾಡ್ತಾರೆ, ತೊಂದರೆ ಇಲ್ಲ. ಎಲ್ರಿಗೂ ಥ್ಯಾಂಕ್ಸ್. ಸಿಟಿ ಲೈಟ್ಸ್ ಆ್ಯಕ್ಚುಲಿ ಈಗ ನನಗೆ ಫಸ್ಟ್ ನೆನಪಾಗಿತ್ತು ಸಿಟಿ ಲೈಟ್ಸ್ ಒಂದು ಟ್ಯಾಗ್ ಲೈನ್ ಬೇಕು ಅಂದಾಗ ಪ್ರತಿಯೊಂದು ಸಮಯ ತೋರಿಸೋದು 2 ಮುಳ್ಳುಗಳೇ ಹೊರತು ಹೂವುಗಳಲ್ಲ ಅಂತ ಬರೆದಿದ್ದೆ. ಸೊ ನನಗೆ ಒಂದು ಗ್ರಿಪ್ ಸಿಕ್ತು, ತುಂಬ ಚೆನ್ನಾಗಿ ಬಂದಿದೆ. ವಿಜಯ್ ಅವರು ಹೇಳಿದಂಗೆ ಇನ್ನು ಮುಂದೆ ಮಾತಾಡೋದಿದೆ. ಇವತ್ತು ಭಾವನ ಇದು ಸಾಂಗ್ ರಿಲೀಸು, ನಮ್ಮ ಚರಣ್ ಸರ್ ಹೀರೋ ಇವತ್ತು. ಸೊ ವಿ ಸೆಲೆಬ್ರೇಟ್. ಮತ್ತೆ ಈ ವರ್ಷಕ್ಕೆ ಬೇಕು, ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ನಮ್ಮ ಡೈರೆಕ್ಟರ್ಗೆ, ಈ ವರ್ಷಕ್ಕೆ ಸಿಟಿ ಲೈಟ್ಸ್ ಕೊಡಿ ಅಂತ. ಯಾಕಂದ್ರೆ ಥಿಯೇಟರ್ಸ್ ಅವರು ಇವರು ನಮ್ಮ ಅಭಿಮಾನಿಗಳು ಅಂದ್ರೆ ಕನ್ನಡ ಅಭಿಮಾನಿಗಳು ಎಲ್ಲರೂ ಕೇಳ್ತಾ ಇದೀವಿ. ಸೊ ಹಂಬಲ್ ರಿಕ್ವೆಸ್ಟ್, ಚರಣ್ ಸರ್ ನಿಮ್ಮ ಕೋರ್ಟಲ್ಲಿ ಇದೆ ಬಾಲ್. ರಿಲೀಸ್ ಡೇಟ್ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ಶಾರದಾ, ನೆಕ್ಸ್ಟ್ ಸಾಂಗ್ ಬಿಟ್ಟಿದ ತಕ್ಷಣ ಮಾತಾಡೋಣ ಶಾರದಾ, ಪ್ಲೀಸ್. ನಾವು ಸ್ಕೂಲಲ್ಲಿ ಶಾರದಾ ಪೂಜೆ ಮಾಡ್ತಾ ಇದ್ವಿ, ಅವಾಗ ಮೇಷ್ಟ್ರು ಹಿಂಗೆ ಕೇಳ್ತಿದ್ರು, ಲೈಟ್ ಹಾಕಿದ್ರೇನ್ರೋ, ಕಡಲೆ ಪುರಿ ತಂದ್ರೇನೋ. ನಾವು ಕೊನೆಗೆ ಕೊಬ್ಬಿ ಹೊಡೆದು ಅದು ತಿಂದ್ಬಿಡ್ತಾ ಇದ್ವಿ ಕಿತ್ಕೊಂಡು. ಶಾರದಾ, ನಿಮ್ಮನ್ನ ಪೂಜೆ ಮಾಡ್ತೀವಿ ಶಾರದಾ, ಇಲ್ಲಿ ಕುಣಿಸಿ. ಶಾರದಾ, ಅಲ್ಲ ಒಂದು ಸಣ್ಣ ಸರ್ಪ್ರೈಸ್ ಇರಲಿ. ಇನ್ನೂ ತುಂಬ ಪ್ರೆಸ್ ಮೀಟ್ ಇದೆ, ಇನ್ನೂ ಒಂದು 3-4 ಸಾಂಗ್ ರಿಲೀಸ್ ಮಾಡಬೇಕು. ಸೊ ನೀವೆಲ್ಲ ಸಮಯ ಕೊಟ್ಟರೆ ಮತ್ತೆ ಸೇರೋಣ. ಮನೀಶ್ ಮಾತಾಡಮ್ಮ. ಹಾಂ, ಮನೀಶ್ ಮಾತಾಡಿ ಸರ್. ಸಾರಿ. ಎಲ್ರಿಗೂ ನಮಸ್ಕಾರ. ಭೀಮಾ ಸಿನಿಮಾ, ಇಟ್ ವಾಸ್ ಅ ಕಾಂಬೋ ಆಫ್ ವಿಜಯ್ ಸರ್ ಆ್ಯಂಡ್ ಚರಣ್ ರಾಜ್. ಅದು ಒಂದು ಟ್ರೇಲರ್ ಥರ ಅನ್ಕೊಳ್ಳೋಣ. ಸಿಟಿ ಲೈಟ್ಸು ಅಗೇನ್ ದ ಸೇಮ್ ಕಾಂಬೋ. ವಿ ವಿಲ್ ಎಕ್ಸ್ಪೆಕ್ಟ್ ಅ ಹ್ಯೂಜ್ ಹಿಟ್ ಫ್ರಮ್ ದಿಸ್ ಸರ್. ಆ್ಯಂಡ್ ಆಲ್ ದ ಬೆಸ್ಟ್ ವಿನಯ್ ಸರ್. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇನ್ನೊಂದು ಇದಿದೆ ನಿಮ್ಮ ಕಡೆಯಿಂದ. ರವಿ ಸರ್ 2 ನಿಮಿಷ ಕೂರ್ಬೋದಾ? ನಾಳೆ ವಿನಯ್ ಅವ್ರ ಬರ್ಡೇ, ಆಚೆ ನಾಡಿದ್ದು ಮೋನಿಶಾ ಬರ್ಡೇ. ಸೊ ಹಾಗಾಗಿ ನಿಮ್ಮ ಸಮ್ಮುಖದಲ್ಲಿ ನಡೀಲಿ ಅನ್ನೋ ನನ್ನ ಆಸೆ. ನೀವೆಲ್ಲ ಬ್ಲೆಸ್ ಮಾಡಬೇಕು, ಇಬ್ಬರಿಗೂ ಬ್ಲೆಸ್ ಮಾಡಬೇಕು ಅನ್ನೋ ಆಸೆ ನನಗಿದೆ. ಸೊ ಹಾಗಾಗಿ ನಿಮ್ಮ ಮುಂದೆ ಒಂದು ಸಣ್ಣದಾಗಿ ಕೇಕ್ ಕಟ್ ಮಾಡಿಸ್ಬೋದ ರವಿ ಸರ್? ಥ್ಯಾಂಕ್ ಯು. ಈಗ 2 ನಿಮಿಷ ಮನು ನೋಡು, ಅಲ್ಲಿ ಕೇಕ್ ಕಟ್ ಮಾಡಿಸ್ಬಿಡ್ತೀನಿ, ಆಮೇಲೆ ಏನಾರ ಮಾಡ್ಕೊ. ಇನ್ನು ಮುಗ್ದಿಲ್ಲ, ಕೂತ್ಕೊಳ್ರಪ್ಪ. ಇನ್ನು ಬ್ರೋ ಮುಂದೆ ಕೂತ್ಕೊಳ್ಳಿ. ಹಲೋ, ದಯಮಾಡಿ ಎಲ್ಲ ಹಂಗೆ ಕೂತ್ಕೊಳ್ಳಿ. ಎಲ್ಲರೂ ಹಂಗೆ ಕವರ್ ಮಾಡ್ಬೋದು, ಇಲ್ಲಾಂದ್ರೆ ಒಬ್ರು ಮೇಲೆ ಬಿದ್ದರೆ ಚೆನ್ನಾಗಿ ಬರಲ್ಲ ಕಣಪ್ಪ, ಪ್ಲೀಸ್.